ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ಮರಿದೇನೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ತುಂಬ ಜನ ನನಗೆ ಮಕ್ಕಳು ಹೆಲ್ತ್ ಕೇರ್ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ. ಮಕ್ಕಳ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ ಕೊಡಿ, ಮಕ್ಕಳು ಆರೋಗ್ಯದ ಬಗ್ಗೆ ಅಂದ್ಬಿಟ್ಟು. ಸೊ ಹಂಗಾಗಿ ಅದರಲ್ಲಿ ಒಂದು ಟಾಪಿಕ್ನ ಎತ್ಕೊಂಡು ನಾನು ಇವತ್ತು, ಈಗಂತೂ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಸಾಕು ಮಕ್ಕಳಿಗೆ ಬೇಗನೆ ಶೀತ ಆಗುತ್ತೆ. ಆ್ಯಂಡ್ ಈವನ್ ಶೀತದ ಹಿಂದೆನೇ ಕಫ ಕಟ್ಬಿಡುತ್ತೆ. ನಾವು ಎಷ್ಟೇ ಸಿರಪ್ ಹಾಕಿದ್ರು, ಎಷ್ಟೇ ಸ್ಟೀಮ್ ಕೊಡಿಸಿದ್ರು ಕೂಡ ಕಫ ಕ್ಯೂರ್ ಆಗ್ತಾ ಇರಲ್ಲ, ಕಫ ಕರಗ್ತಾ ಇರಲ್ಲ, ತುಂಬ ಕೆಮ್ತಾ ಇರ್ತಾರೆ. ಬಿಕಾಸ್ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಕಫ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ನಾವು 3 times ಅವ್ರಿಗೆ ಸಿರಪ್ ಹಾಕೋದಾಗಲಿ ಅಥವಾ ಬೇರೆ ಯಾವುದಾದ್ರೂ ರೆಮಿಡೀಸ್ನ ಹಾಕೋದಕ್ಕೆ ಆಗ್ತಾ ಇರಲ್ಲ. ಸೊ ದಿನದಲ್ಲಿ 1 time ಹಾಕಿ ನಾವು ವಿತಿನ್ 1 day ಅಥವಾ 2 days ನಾವು ಕಫನ ಹೆಂಗೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ನನ್ನ ಮಗಳದು ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾನೆ ಇದ್ದೀರಾ ಆ್ಯಂಡ್ ನನಗೆ ಡೈರೆಕ್ಟ್ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ, ಪೆಕ್ಕಮ್ಮಗೆ ಸ್ಕಿನ್ ಕೇರ್ ಹೇಗೆಲ್ಲ ಮಾಡ್ತೀರಾ ತೋರಿಸಿ ಅಂತ. ನಾನು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಇವತ್ತು ಮೋಸ್ಟ್ ಜಾಸ್ತಿ ಯಾರು ಯಾವುದ್ರ ಬಗ್ಗೆ ಕೇಳಿದ್ದಾರೆ ಒಂದೇ ಟಾಪಿಕ್, ಅದನ್ನು ಎತ್ಕೊಂಡಿದ್ದೀನಿ, ಹೆಲ್ತ್ ಕೇರು, ಕಫ ಹೆಂಗೆ ಕ್ಲಿಯರ್ ಮಾಡೋದು. ನಾನು ನನ್ನ ಮಗಳಿಗೆ ಫ್ರೀಕ್ವೆಂಟ್ಲಿ ಆಗಿ ಯೂಸ್ ಮಾಡುವಂತಹ ಒಂದು 2-3 ಹೋಮ್ ರೆಮಿಡೀಸ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 200% ಕಫ ಕ್ಲಿಯರ್ ಆಗುತ್ತೆ. ನಾನು ತುಂಬ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ, ಪೆಕ್ಕುಮಾಗೆ ಈ ಶೀತ ಕೆಮ್ಮು ಜ್ವರ ಇದೆಲ್ಲ ಆಯಿತು ಅಂತ ಅಂದರೆ ನಾನು ಹಾಸ್ಪಿಟಲ್ಸ್ಗೆ ಕರ್ಕೊಂಡು ಹೋಗೋದು ಕಮ್ಮಿ, ಮನೇಲೇ ನಾನು ಹೋಮ್ ರೆಮಿಡೀಸ್ನ ಮಾಡಿ ಅವಳಿಗೆ ಕ್ಯೂರ್ ಮಾಡ್ತೀನಿ. ಆಗಲೂ ಕ್ಯೂರ್ ಆಗಿಲ್ಲ, 1-2-3 days ಆದರೂ ಕೂಡ ಕ್ಯೂರ್ ಆಗಿಲ್ಲ ಅಂದರೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು. ನಾವು ಯಾವುದೇ ಸಿರಪ್ನ ಯೂಸ್ ಮಾಡಿದ್ರೂ ಕೂಡ ಕಾಫ್ಗೆ ಮತ್ತು ಕೋಲ್ಡ್ಗೆ, ಶೀತಕ್ಕೆ ಕಫಕ್ಕೆ ನಾವು ಯಾವುದೇ ಸಿರಪ್ನ ಯೂಸ್ ಮಾಡಿದ್ರೂ ಕೂಡ more than 10 to 15 days ತಗೊಳುತ್ತೆ ಕಫ ಕರಗೋದಕ್ಕೆ, ಕೆಮ್ಮು ನಿಲ್ಲೋದಕ್ಕೆ. ನಾನು ಇವತ್ತು ಮನೇಲಿ ತೋರಿಸುವಂಥ ಈ 1-2 ಹೋಮ್ ರೆಮಿಡೀಸ್ನ ನೀವು ಮನೇಲೇ ಮಾಡಿ ಮಕ್ಕಳಿಗೆ ಕೊಡ್ತು ಅಂತ ಅಂದರೆ ವಿತಿನ್ 1 day ಅಥವಾ 2 days ಕಫ ಕಂಪ್ಲೀಟಾಗಿ ಕೆಮ್ಮು ನಿಂತ್ಕೊಳ್ಳುತ್ತೆ. ಆಫ್ಟರ್ 2 days ಆದಮೇಲೆ ಕಫ ಕ್ಲಿಯರ್ ಆಗೋಗ್ಬಿಡುತ್ತೆ. ನಾನು ತೋರಿಸೋಂಥ ಒಂದು ಹೋಮ್ ರೆಮಿಡಿಯಲ್ಲಿ ಕಫ ವಾಮಿಟ್ ರೀತಿಯಲ್ಲಿ ಹೊರಗಡೆ ಬಂದರೆ, ಇನ್ನು ಉಳಿದು 2 ಹೋಮ್ ರೆಮಿಡಿ ಏನಿದೆ ಅದು ಕಫ ಗಂಟಲಲ್ಲಿ ಕರಗಿ ಮಕ್ಕಳಿಗೆ ಮೋಷನ್ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮನೇಲೇ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ತೋರಿಸ್ತೀನಿ. ನಾನು ಇವಾಗ ತೋರಿಸ್ತಿರೋಂತಹ ಹೋಮ್ ರೆಮಿಡಿನ ಆಫ್ಟರ್ 1 year ಮೇಲೆ ನೀವು ಯಾವುದೇ ಮಕ್ಳಿಗೂ ಹಾಕ್ಬೋದು. ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಯಾವುದನ್ನು 1 ವರ್ಷ ಆದಮೇಲೆ ಮಕ್ಕಳಿಗೆ ಉಪಯೋಗಿಸ್ಬೋದು, ಯಾವುದನ್ನು ಉಪಯೋಗಿಸಬಾರ್ದು ಅಂತ. ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಲ್ಲ ಅದರಲ್ಲಿ ಹೇಳ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟಿಗೆ 3 ದೊಡ್ಡಿ ಪತ್ರೆ ಎಲ್ಲ ತಗೊಂಡಿದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಮ್ಮಿಗೆ ದೊಡ್ಡಿ ಪತ್ರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ. ಒಂದು 9-10 ವರ್ಷ ಇರೋ ಮಕ್ಕಳಾದರೆ ದೊಡ್ಡಿ ಪತ್ರೆ ಜೊತೆಗೆ ಕಲ್ಲುಪ್ಪನ್ನ ಸೇರಿಸಿ ಕೊಟ್ಬಿಡ್ತಾರೆ, ಕಫ ಇದ್ದಾಗ ಅಗದು ತಿನ್ನಿ ಹೋಗ್ಬಿಡುತ್ತೆ ಅಂತ. ಬಟ್ ಚಿಕ್ಕ ಮಕ್ಕಳಿಗೆ ಇದೇ ರೀತಿ ಮೆಥಡ್ನ ಯೂಸ್ ಮಾಡಿ ನಾವು ಹೋಮ್ ರೆಮಿಡಿನ ಮಾಡ್ಕೋಬೇಕಾಗತ್ತೆ. 3 ದೊಡ್ಡಿ ಪತ್ರೆ ಎಲೆ ಜೊತೆಗೆ ನಾನು 3 ತುಳಸಿ ಎಲೆನ ತಗೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಬಿಕಾಸ್ ಅದು ಮಣ್ಣು ಡಸ್ಟ್ ಏನಾದರೂ ಇರುತ್ತೆ ಅಂದ್ಬಿಟ್ಟು ಅದನ್ನು ವಾಶ್ ಮಾಡಿ ಆದಮೇಲೆ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ನೀಟಾಗಿ ಕಾಯಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಹೊಗೆ ಬರೋ ಥರ ಕಾಯಬೇಕು. ಒನ್ಸ್ ಅದು ಫುಲ್ ಹೀಟ್ ಆಗಿದೆ, ಕಾಯ್ತಾ ಇದೆ ಅಂತ ಅಂದಾಗ ನಾವು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರೋ ದೊಡ್ಡಿ ಪಾತ್ರೆ ಎಲ್ಲನ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ 1 ನಿಮಿಷನೂ ತಗೊಳ್ಳಲ್ಲ, 1 ನಿಮಿಷಕ್ಕಿಂತ ಕಮ್ಮಿನೇ ತಗೊಳುತ್ತೆ. ಅದು ಪ್ಯಾನ್ ಮೇಲೆ ಹಾಕಿದ ತಕ್ಷಣ ನೀರೆಲ್ಲ ಪ್ಯಾನ್ ಮೇಲೇ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೊಡ್ಡಿ ಪಾತ್ರೆ ರಸ ಇರುತ್ತಲ್ಲ ಅದು, ಆ ಕರೆಕ್ಟ್ ಟೈಮ್ಗೆ ನಾವು ದೊಡ್ಡಿ ಪಾತ್ರೆ ಎಲ್ಲನೂ ಪ್ಯಾನ್ ಮೇಲಿಂದ ಎತ್ಕೊಂಡು ಒಂದು ಬೌಲ್ಗೆ ಹಾಕೊಂಡು ನೀಟಾಗಿ ರಸನ ಹಿಂಡ್ಕೋಬೇಕಾಗತ್ತೆ. ಕೈ ತುಂಬ ಸುಡುತ್ತೆ ಬಿಕಾಸ್ ಬಿಸಿ ಬಿಸಿ ಇರುತ್ತಲ್ಲ, ಹಾಗಾಗಿ ನಾವು ತಣ್ಣಗಾದ್ಮೇಲೆ ಹಿಂಡ್ತೀವಿ ಅಂತ ಹೋದರೆ ಅಷ್ಟು ರಸ ಬರಲ್ಲ. ಅದು ಸುಡುವಾಗ್ಲೇ ಜೋರಾಗಿ ಹಿಂಡ್ಬಿಟ್ರೆ ನಾವು ಬೆರಳುಗಳಿಂದ ಅದು ತುಂಬಾ ರಸ ಬರುತ್ತೆ. ಮೇಯ್ನ್ ಅದೇ ಬೇಕು. ನಾನು ಇವಾಗ ತೋರಿಸ್ತಾ ಇರೋ ಈ ಹೋಮ್ ರೆಮಿಡಿ ಮಕ್ಕಳಿಗೆ 1-2 ಸ್ಪೂನಷ್ಟು ಸಿಕ್ಕರೆ ಸಾಕಾಗುತ್ತೆ. ಹಾಗಾಗಿ 1 ಸ್ಪೂನ್ ದೊಡ್ಡಿ ಪತ್ರೆ ರಸ ಹಾಗೆ 1 ಸ್ಪೂನ್ ತುಳಸಿ ರಸದ ಜೊತೆಗೆ ನಾವು 1 ಸ್ಪೂನ್ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡ್ರೆ ಒಂದು 3 ಸ್ಪೂನಷ್ಟು ಕ್ವಾಂಟಿಟಿ ಆಗುತ್ತೆ. ಸೊ ಮಕ್ಕಳಿಗೆ ಕಫ ಕರಗಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅದೇ ಪ್ಯಾನ್ಗೆ ಆಲ್ರೆಡಿ ನಾನು ತುಳಸಿ ಎಲೆನ 3 ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕಾಯಿಸ್ಕೊತಾ ಇದ್ದೀನಿ. ನಾನು ವಿಡಿಯೋ ಆಗ್ತಾ ಇದೆ ಅಂತ ಅಂದ್ಕೊಂಡು ಅದನ್ನು ಹೀಟ್ ಮಾಡಿ ಆಮೇಲೆ ಹಿಂಡ್ಬಿಟ್ಟೆ. ಅದಾದಮೇಲೆ ನೋಡಿಕೊಂಡೆ ಹಿಂಡಿರೋ ರಸ ಬಂದಿರೋ ವಿಡಿಯೋನೇ ಆಗಿಲ್ಲ. ಅದು ಒಂದು 4-5 ಡ್ರಾಪ್ ಬಂದ್ಬಿಡುತ್ತೆ. ಬಿಕಾಸ್ ನಾವು ತೊಳೆದಿರೋ ಎಲೆಗಳನ್ನ ನಾವು ಹೀಟ್ ಮಾಡಿ ನಾವು ಹಿಂಡೋದ್ರಿಂದ ಬೇಗ ರಸ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಅದು 2 ರಸನ ಒಂದು ಬೌಲ್ಗೆ ಹಾಕ್ಕೊಂಡು 1 ಸ್ಪೂನ್ ಡಾಬರ್ ಹನಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹನಿ ಯಾಕಪ್ಪ ಅಂತಂದರೆ ತುಂಬ ಜನಕ್ಕೆ ಗೊತ್ತು ಅಂಡ್ ಗೊತ್ತಿಲ್ಲದೇ ಇರ್ಬೋದು, ಕಫ ಆದಾಗ ಡಾಕ್ಟರೇ ಹನಿನ ರೆಕಮೆಂಡ್ ಮಾಡ್ತಾರೆ ಮಕ್ಕಳಿಗೆ, ಆದಷ್ಟು ಜೇನುತುಪ್ಪನ ತಿನ್ನಿಸಿ ಬೇಗ ಕಫ ಒಡೆಯುತ್ತೆ ಅಂತ.
ಮತ್ತೆ ಈ ದೊಡ್ಡಿ ಪತ್ರೆ ರಸ ಮತ್ತೆ ತುಳಸಿ ರಸ ತುಂಬಾ ಒಗ್ಗೊಗ್ರಾಗುತ್ತೆ, ಕಹಿ ಮತ್ತೆ ಖಾರ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಆಲ್ರೆಡಿ ಗಂಟ್ಲು ಕಫದಿಂದ ಕಿರಿಕಿರಿ ಅನ್ಸೋದ್ರಿಂದ ಅವರು ಕುಡಿಯಲ್ಲ, ತುಂಬಾ ಹಠ ಮಾಡ್ತಾರೆ. 1 ಸ್ಪೂನ್ ಹನಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯದ ಕಡೆಯಿಂದನೂ ಒಳ್ಳೇದು ಅಂಡ್ ಟೇಸ್ಟ್ ವೈಸ್ ಮಕ್ಕಳು ಆರಾಮಾಗಿ ಕುಡಿದು ಬಿಡ್ತಾರೆ. ನೀವು ನೋಡ್ತಾ ಇರ್ಬೋದು ಪೆಕ್ಕುಮ್ಮ ಇದನ್ನ ಆರಾಮಾಗಿ ಕುಡಿತಾಳೆ, ಅವಳಿಗೆ ಏನು ಹೆಸಿಟೇಷನ್ ಅಂತ ಅನ್ಸಲ್ಲ, ಬಿಕಾಸ್ ಅವಳಿಗೆ ಎಷ್ಟೊಂದು ಸಲ ಇದನ್ನ ಹಾಕಿ ಟ್ರೈ ಮಾಡಿದ್ದೀನಿ. ಈ ರೆಮಿಡಿನ ಯಾವಾಗ ಮಕ್ಕಳಿಗೆ ಕೊಡಬೇಕು ಅಂತ ಅಂದರೆ ನಾವು ದಿನದಲ್ಲಿ 1 ಟೈಮ್ ಅಥವಾ 2 ಟೈಮ್ ಊಟ ಆದಮೇಲೆ ಕೊಡಬೇಕು ಇದನ್ನು. ಇಲ್ಲ ಅಂತಂದರೆ ರಾತ್ರಿ ನೈಟ್ ಟೈಮ್ ಮಲಗ್ತಾರಲ್ಲ ಆವಾಗ ಕೊಟ್ಟರೆ ತುಂಬಾ ಒಳ್ಳೆಯದು. ಇದನ್ನ 1 ವರ್ಷದ ಮಕ್ಕಳಿಂದ ಹಿಡಿದು 10 ವರ್ಷದ ಮಕ್ಕಳವರೆಗೂ ಕೊಡ್ಬೋದು. 1 ವರ್ಷದ ಮಕ್ಕಳಿಗೆ ಒಂದು 1/2 ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ. 10 ವರ್ಷ ಅಥವಾ ಮಿಡಲ್ ಏಜ್ ಮಕ್ಕಳಿಗೆ ಕ್ವಾಂಟಿಟಿನ ನೋಡಿಕೊಂಡು ಕೊಡಬೇಕಾಗತ್ತೆ. ಈ ರೆಮಿಡಿ ಅರ್ಧ ಗ್ಲಾಸ್ 1 ಗ್ಲಾಸ್ ಎಲ್ಲ ಕುಡಿಸೋ ಅಷ್ಟಿರಲ್ಲ, ಮಿನಿಮಮ್ 1 2 ರಿಂದ 3 ಸ್ಪೂನ್ ಅಷ್ಟೆಲ್ಲ ಎಂಥ ಗಟ್ಟಿ ಕಫ ಇದ್ರೂ ಕೂಡ ಒಡೆದು ಬಿಡುತ್ತೆ. ನೆಕ್ಸ್ಟ್ 2ನೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ನ ಇಟ್ಕೊಂಡು 2 ದೊಡ್ಡ ಪತ್ರೆ ಎಲೆನ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ 1 ವೀಳ್ಯದೆಲೆನ ತಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಇದನ್ನ ಬಿಸಿ ಮಾಡಿಲ್ಲ, ಹೀಟ್ ಮಾಡಿಲ್ಲ, ನಾರ್ಮಲ್ ಎಲೆಗಳು ಹೆಂಗಿರುತ್ತೆ ಹಂಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆ 4 ತುಳಸಿ ಎಲೆನ ಹಾಕೊಂಡಿದ್ದೀನಿ. ತುಳಸಿ ಮತ್ತೆ ದೊಡ್ಡಿ ಪತ್ರೆ ತುಂಬಾನೇ ಚೆನ್ನಾಗಿ ಕಫಕ್ಕೆ ವರ್ಕ್ ಮಾಡುತ್ತೆ. ಅದಕ್ಕೆ ನಾವು 1 ಸ್ಪೂನ್ ಇಲ್ಲ 2 ಸ್ಪೂನ್ ನೀರು ಹಾಕಿ ರುಬ್ಕೊಂಡ್ರೆ ಸಾಕು, ಅದೇ ನೀರು ಬಿಟ್ಬಿಡುತ್ತೆ. ತುಳಸಿ ಮತ್ತೆ ದೊಡ್ಡಿ ಪತ್ರೆ ಒಟ್ಟಿಗೆ ಸೇರಿದಾಗ ಆಟೋಮೆಟಿಕ್ ಆಗಿ ನೀರು ಅದೇ ಬಿಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನಾನಿಲ್ಲಿ ಒಂದು ಫಿಲ್ಟರ್ನ ಯೂಸ್ ಮಾಡಿ ಫಿಲ್ಟರ್ ಮಾಡ್ಕೋತಿದ್ದೀನಿ. ಪ್ರತಿಯೊಂದು ಎಲೆನ ತೆಗೆದು ಫಿಲ್ಟರ್ ಮಾಡ್ಕೊತಿದ್ದೀನಿ. ಬಿಕಾಸ್ ಇದೆಲ್ಲ ಮೆಡಿಕೇಶನ್ ಇರುವಂಥ ಪ್ಲಾಂಟ್ಸ್, ಸುಮ್ಮನೆ ವೇಸ್ಟ್ ಆಗಬಾರ್ದಲ್ವಾ. ಹಾಕಿರೋದೇ 1 ಅಥವಾ 2 ಎಲೆ, ಅದನ್ನು ನಾವು ಮಿಕ್ಸಿ ಜಾರಲ್ಲೇ ಬಿಟ್ಬಿಟ್ರೆ ಏನು ಯೂಸ್ ಆಗೋದಿಲ್ಲ. ಅದನ್ನು ನಾವು ಒಂದು ಜಾಲರಿ ತಗೊಂಡು ನೀಟಾಗಿ ಸ್ಕ್ವೀಸ್ ಮಾಡಿಕೊಂಡ್ರೆ ತುಂಬ ರಸ ಬರುತ್ತೆ, ಎಲೆಗಳಲ್ಲೂ ಕೂಡ ರಸ ಬರುತ್ತೆ. ಆ ರಸ ಎಲ್ಲ ತಕ್ಕೊಂಡಾದ್ಮೇಲೆ ನಾನಿಲ್ಲಿ ಮತ್ತೆ 1 ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಮಕ್ಕಳಿಗೆ ಕಫ ಕಟ್ಟಿದಾಗ ಈ ರೀತಿ ರೆಮಿಡಿಗಳ ಜೊತೆ ಜೇನುತುಪ್ಪನ ಕೊಡ್ಬೋದು, ಅಥವಾ ಖಾಲಿ ಬರೀ ಜೇನುತುಪ್ಪನೇ ಸ್ಪೂನ್ ಹಾಕಿ ಆ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ಆರಾಮಾಗಿ ಕಫ ಮೋಷನ್ಸಲ್ಲಿ ಹೋಗ್ಬಿಡತ್ತೆ. ಗಟ್ಟಿ ಕಫ ತುಂಬ ದಿವಸದಿಂದ ಇದೆ, ಹಳೆ ಕಫ ಹೋಗ್ತಿಲ್ಲ ಅಂದಾಗ ಈ ರೀತಿ ಹೋಮ್ ರೆಮಿಡೀಸ್ ನಿಮಗೆ 200% ವರ್ಕ್ ಆಗುತ್ತೆ ಮಕ್ಕಳಿಗೆ. ಇದು 3 ಇಂಗ್ರೀಡಿಯೆಂಟ್ಸ್ನ ಜೇನುತುಪ್ಪ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ನಾನು ಪೆಕ್ಕುಮ್ಮಗೆ ಕೊಡ್ತೀನಿ. ಈ ರೆಮಿಡಿನೂ ಅಷ್ಟೇ ಆಫ್ಟರ್ ಫುಡ್ ಕೊಡ್ಬೋದು. ಮಾರ್ನಿಂಗ್ ಅಥವಾ ನೈಟ್ 2ರಲ್ಲಿ 1 ಟೈಮ್ ಆದರೂ ಕೊಡ್ಬೋದು ಅಥವಾ 2 ಟೈಮು ಕೊಡ್ಬೋದು. ಬಿಕಾಸ್ ಇದು ಯಾವುದೇ ಹೋಮ್ ರೆಮಿಡಿ ತಗೊಂಡ್ರೆ ಮಕ್ಕಳಿಗೆ ಎದೆ ಉರಿ ಅಥವಾ ಗಂಟ್ಲು ಉರಿ ಇಲ್ಲ ವಾಮಿಟೈಸೇಷನ್ ಆಗೋದು ಇದು ಯಾವುದೂ ಆಗೋದಿಲ್ಲ. ಆರಾಮಾಗಿ ಇರ್ತಾರೆ, ಆಟ ಆಡ್ಕೊಂಡು, ಸುಸ್ತು ಇದು ಯಾವುದೂ ಆಗೋದಿಲ್ಲ. ಅಂಡ್ ಜೇನುತುಪ್ಪನ ಆ್ಯಡ್ ಮಾಡಿರೋದ್ರಿಂದ ಮಕ್ಕಳಿಗೆ ಗಂಟ್ಲು ಉರಿ ಅಥವಾ ಎದೆ ಉರಿ, ಖಾರ ಆಗಿರ್ಬೋದು, ಹೆಸಿಟೇಷನ್ ಅಂತ ಅನ್ಸಲ್ಲ ಈ ಟೇಸ್ಟು. ಸೊ ಹಾಗಾಗಿ ದಿನದಲ್ಲಿ 1 ರಿಂದ 2 ಟೈಮ್ ಮಕ್ಕಳಿಗೆ ಕೊಟ್ಟರು ಕೂಡ ಆರಾಮಾಗಿ ಕುಡಿದು ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಬರೀ ಕಫಕ್ಕೆ ನಾವು 15 ರಿಂದ 20 ದಿವಸದವರೆಗೂ ಇಂಗ್ಲಿಷ್ ಮೆಡಿಕೇಶನ್ನ ಮಾಡೋದ್ರ ಬದಲು ಈ ರೀತಿ ಹೋಮ್ ರೆಮಿಡೀಸ್ನ ಮಾಡ್ಕೊಂಡ್ರೆ ಬೆಸ್ಟ್ ಅಂಡ್ ಬೆಸ್ಟ್ ಆಗಿ ಬೇಗ ಮಕ್ಕಳಿಗೆ ಕ್ಯೂರ್ ಆಗಿ ಹೋಗ್ಬಿಡುತ್ತೆ. ಅಂಡ್ ಇದನ್ನು ಕೂಡ 1 ವರ್ಷದ ಮೇಲಿನ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಅಂಡ್ ಹಾಗೆ 10 ವರ್ಷದ ಮಕ್ಕಳವರೆಗೂ ಕೊಡ್ಬೋದು. ಅದನ್ನ ಅವ್ರ ಏಜ್ಗೆ ತಕ್ಕಂತೆ ಕ್ವಾಂಟಿಟಿನ ನೋಡ್ಕೊಂಡು ಕೊಡಬೇಕಾಗತ್ತೆ. ನಾನಿವಾಗ ತೋರಿಸ್ತಾ ಇರೋವಂಥದ್ದು 3ನೇ ಹೋಮ್ ರೆಮಿಡಿ. ಇದು ಬಂದ್ಬಿಟ್ಟು ಅಂಟ್ವಾಳ್ಕಾಯಿ ಅಂತಾರೆ, ಅಥವಾ ಇದನ್ನ ಸೋಪೆರಿ ಅಂತ ಕೂಡ ಅಂತಾರೆ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ, ಇದು ತುಂಬಾ ಗಟ್ಟಿಗಿರುತ್ತೆ. ಈ ಅಂಟ್ವಾಳ್ಕಾಯಿ ನಿಮಗೆ ಗಂದಿಗೆ ಅಂಗಡಿ ಅಥವಾ ಆನ್ಲೈನ್ ಅಲ್ಲೂ ಸಿಗುತ್ತೆ, ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇದು ನಮ್ಮ ಮನೇಲಿ ತಂದು ತುಂಬಾ ದಿವಸ ಆಗ್ಬಿಟ್ಟಿತ್ತು, ಹಾಳಾಗಿದೆ. ಬಟ್ ಆದ್ರೂ ನಾನು ಅದನ್ನ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ, ಪಿಕ್ಕುಮಗೆ ಹಾಕ್ತಾ ಇಲ್ಲ. ಇದರಲ್ಲಿ ನಾನು 1-2 ಅಂಟ್ವಾಳ್ಕಾಯಿನ ತಗೊಂಡು ಬಿಸಿ ಬಿಸಿ ನೀರಿಗೆ ನೆನೆ ಹಾಕಿಡ್ತಾ ಇದ್ದೀನಿ. ನಾವು ಸೇಮ್ ಹುಣಸೆ ಹಣ್ಣನ್ನ ನೆನೆ ಹಾಕಿ ಇಡ್ತೀವಲ್ಲ ಆ ರೀತಿ. ಬಟ್ ಅದನ್ನ ಮಾಡೋದಕ್ಕೂ ಮುಂಚೆ ನಾವು ಇದ್ರ ಒಳಗಡೆ ಬೀಜ ಇರುತ್ತೆ, ಅದನ್ನ ತೆಗಿಬೇಕಾಗತ್ತೆ. ಸೀಡ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟೆ ನಾವು ನೆನೆ ಹಾಕಬೇಕು. ಈ ಅಂಟ್ವಾಳ್ಕಾಯಿನ ನಾವು ಒಂದು ಕಲ್ಲಲ್ಲಿ ಅಥವಾ ಕುಟಾಣಿ ಕಲ್ಲಲ್ಲಿ ಕುಟ್ಕೊಂಡ್ರೆ ಈ ರೀತಿ ಬೀಜ ಓಪನ್ ಆಗಿಬಿಡುತ್ತೆ. ಓಪನ್ ಆದ್ಮೇಲೆ ನಾನಿಲ್ಲಿ 2 ಅಂಟ್ವಾಳ್ಕಾಯಿನ ಹಾಕೊತಾ ಇದ್ದೀನಿ. ಒಂದಾದ್ರೂ ಸಾಕಾಗುತ್ತೆ, ಬಟ್ ನಾನಿಲ್ಲಿ 2ನ ತೋರಿಸ್ತಾ ಇದ್ದೀನಿ. ಜಾಸ್ತಿ ಹಾಕೊಳಕ್ ಹೋಗ್ಬೋದು, ತುಂಬಾ ಅಂದ್ರೆ ತುಂಬಾನೇ ಕಹಿ ಇರುತ್ತೆ. ಇದು ಮಕ್ಳಿಗಂತೂ ಕುಡಿಯಕ್ಕೆ ಆಗಲ್ಲ, ಸೇರಲ್ಲ ಅವ್ರಿಗಿದು. ಮೇನ್ ಇದನ್ನ 1 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಹಾಕಬಾರ್ದು. ಮಿನಿಮಮ್ 2 ವರ್ಷನಾದ್ರೂ ಕಂಪ್ಲೀಟ್ ಆಗಿರ್ಬೇಕು. ಅಂತ ಮಕ್ಕಳಿಗೆ ಒಂದೇ ಒಂದು ಸಾಕಾಗತ್ತೆ. ಇದನ್ನ ಯಾವಾಗ ಹಾಕ್ಬೇಕಪ್ಪ ಅಂತಂದ್ರೆ ಮಾರ್ನಿಂಗ್ ಮಕ್ಕಳು ಎದ್ದಿರ್ತಾರಲ್ಲ, ಇವನ್ 1 ಗ್ಲಾಸ್ ನೀರು ಕೂಡ ಕುಡ್ದಿರಬಾರ್ದು ಅವರು. ಅವಾಗ ಈಗ ನಾನು ಏನು ತೋರಿಸ್ತಿದ್ದೀನಿ ಇದೇ ಪ್ರೊಸೀಜರ್ನ ಮಾಡಿ ಮಕ್ಕಳಿಗೆ ಹಾಕಿದ್ರೆ 1 ಅಥವಾ 2 ಸ್ಪೂನ್ ಹಾಕಿದ್ರೆ ಸಾಕು, ಮಕ್ಕಳು ಬೇಗ ವಾಮಿಟ್ ಮಾಡಿಬಿಡ್ತಾರೆ. ಹೆಂಗೆ ಅಂದ್ರೆ ಅವರು ನೈಟು ಊಟ ಮಾಡಿದ್ದೆಲ್ಲ ಫುಲ್ ಡೈಜೆಷನ್ ಆಗಿರುತ್ತೆ, ಕಫ ಎಲ್ಲ ಬಂದು ಗಂಟ್ಲ ಹತ್ರ ಇರುತ್ತಲ್ಲ. ನೀವು ಒಂದ್ಸತಿ ಹಾಕಿ ಇದನ್ನ ಟ್ರೈ ಮಾಡಿ ನೋಡ್ಬೋದು ಎಷ್ಟು ಕಫ ವಾಮಿಟ್ ಆಗತ್ತೆ ಅಂತ. ಅಂದ್ರೆ ಪೆಕ್ಕುಮಗೆ ತುಂಬಾ ಅಂದ್ರೆ ತುಂಬಾ ಕಫ ಕಂಟ್ರೋಲ್ ಮಾಡೋದೇ ಈ ಅಂಟ್ವಾಳ್ಕಾಯಿ ರಸ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ರಸನ ಯಾವ ಮಕ್ಕಳಿಗೆ ಹಾಕಬೇಕು
ಮಾಡಬೇಕು ಅಂತ ಅಂದರೆ ಯಾವ ಮಕ್ಕಳು ವಾಮಿಟ್ನ ಅವ್ರಾಗ ಅವರೇ ಮಾಡೋ ಅಂಥ ಕೇಪಬಿಲಿಟಿ ಇರುತ್ತೆ, ಶಕ್ತಿ ಇರುತ್ತಲ್ಲ, ಆ ಮಕ್ಕಳಿಗೆ ಇದನ್ನ ಯೂಸ್ ಮಾಡಬೇಕಾಗತ್ತೆ. ಜಾಸ್ತಿನೂ ಯೂಸ್ ಮಾಡಬಾರ್ದು, 1-2 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು. ಅಷ್ಟಕ್ಕೆ ತುಂಬಾ ವಾಮಿಟ್ ಆಗ್ಬಿಡುತ್ತೆ. ಫುಲ್ಲು ಕಫ ಎಲ್ಲ ಒಂದೇ ಒಂದು ಸತಿ ಹೋಗ್ಬಿಡುತ್ತೆ. ಒನ್ ಟೈಮ್ ಯೂಸ್ಗೆನೆ ಕಫ ಎಲ್ಲ ಹೋಗ್ಬಿಟ್ಟಿರುತ್ತೆ. ಕೆಮ್ಮಂತವ್ರು ನೆಕ್ಸ್ಟ್ ಸೆಕೆಂಡಿಂದನೇ ಕೆಮ್ಮನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಕಫ ಕಟ್ಟಿ ಕ್ಯೂರ್ ಆಗೋ ಅಷ್ಟರಲ್ಲಿ 1-2 ಟೈಮ್ ಹಾಕಿದ್ರೆ ಸಾಕು, ಕಂಪ್ಲೀಟ್ ಆಗಿ ಕಫ ಕ್ಯೂರ್ ಆಗುತ್ತೆ. ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಹಾಕಬೇಕು. ಮತ್ತೆ ನನ್ನ ಹತ್ರ ಇದ್ದಿದ್ದು ಎಂಟ್ವಳ್ಕಾಯಿ ಚೆನ್ನಾಗಿರ್ಲಿಲ್ಲ ಅನ್ನೋದಕ್ಕೋಸ್ಕರ ಪೆಕ್ಕುಮಾಗೆ ಹಾಕಿ ತೋರಿಸ್ತಾ ಇಲ್ಲ. ಮಕ್ಕಳು ಏನಾದ್ರೂ ತಿಂದಿದ್ದಾಗ ಅಥವಾ ಊಟ ಮಾಡಿದ್ದಾಗ ಇದನ್ನ ಹಾಕಕ್ಕೆ ಹೋಗ್ಬಾರ್ದು, ಬಿಕಾಸ್ ಎಲ್ಲ ವಾಮಿಟ್ ಆಗ್ಬಿಡುತ್ತೆ. ಅಂಡ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹಾಕಿದಾಗ ವಾಮಿಟ್ ಆಗುತ್ತಲ್ಲ, ಆಗ ಮಕ್ಕಳಿಗೆ ಒಂದ್ ಅರ್ಧ ಗ್ಲಾಸ್ ಬಿಸಿನ ಕುಡಿಸಿದ್ರೆ ಗಂಟ್ಲು ತುಂಬಾ ರಿಲೀಫ್ ಅಂತ ಅನ್ಸುತ್ತೆ. ಇವತ್ತಿನ ವಿಡಿಯೋ ಇಷ್ಟೇನೆ, ನಿಮ್ಗೆಲ್ಲ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಹೆಲ್ಪ್ ಆಗೋರಿಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.